2008ರಲ್ಲಿ ಆರಂಭವಾದ ಇಂಡಿಯನ್ ಪ್ರೀಮಿಯರ್ ಲೀಗ್ ಇಂದಿಗೆ ವಿಶ್ವದ ಅತ್ಯಂತ ದೊಡ್ಡ ಕ್ರಿಕೆಟ್ ಲೀಗ್ ಆಗಿದೆ. ಆ ಲೀಗ್ ನಲ್ಲಿ ಸ್ಥಿರತೆ, ನಂಬಿಕೆ ಮತ್ತು ಯಶಸ್ಸಿನ ಪ್ರತೀಕ ಎಂದರೆ ಅದು ಒಂದೇ ತಂಡ, ಅದು ಚೆನ್ನೈ ಸೂಪರ್ ಕಿಂಗ್. ಈ ತಂಡದ ಕತೆ ಕೇವಲ ಕ್ರಿಕೆಟ್ ಕತೆ ಅಲ್ಲ, ಇದು 18 ವರ್ಷಗಳ ಹೋರಾಟ, ನಿಷ್ಠೆ ಮತ್ತು ಕಂಬ್ಯಾಕ್ ಕತೆ. ಇದೀಗ ಆ ಸಂಪೂರ್ಣ ಪಯಣವನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. 2008ರಲ್ಲಿ ಐಪಿಎಲ್ ಶುರುವಾದಾಗ ಚೆನ್ನೈ ತಂಡವನ್ನು ಮುನ್ನಡೆಸಲು ಆಯ್ಕೆಯಾದ ನಾಯಕ ಅವರು MS ಧೋನಿ. ಧೋನಿ ನಾಯಕತ್ವದಲ್ಲಿ ಸಿಎಸ್ಕೆ ತಂಡ ಬಹು ಬೇಗನೆ ಒಂದು ದೊಡ್ಡ ಬಲಿಷ್ಠ ತಂಡವಾಗಿ ಬೆಳೆದಿತ್ತು. ಮೊದಲ ಸೀಸನ್ ನಲ್ಲಿ ಸಿಎಸ್ಕೆ ಫೈನಲ್ ತಲುಪಿತು, ಆದರೆ ಫೈನಲ್ ನಲ್ಲಿ ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಸೋಲು ಕಂಡಿತ್ತು. ಆ ಸೋಲು ತಂಡವನ್ನು ನಿಲ್ಲಿಸಲಿಲ್ಲ, ಅದು ಅವರ ಪ್ರಯಾಣದ ಆರಂಭ ಮಾತ್ರ. 2009ರಲ್ಲಿ ಮತ್ತೆ ಸೆಮಿಫೈನಲ್ ತಲುಪಿದ ಸಿಎಸ್ಕೆ 2010ರಲ್ಲಿ ಇತಿಹಾಸ ನಿರ್ಮಿಸಿದ್ದು. ಫೈನಲ್ ನಲ್ಲಿ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದು ಸಿಎಸ್ಕೆ ತನ್ನ ಮೊದಲ ಐಪಿಎಲ್ ಟ್ರೋಫಿಯನ್ನು ಗೆದ್ದಿತ್ತು. ಅದೇ ವರ್ಷ ಸಿಎಸ್ಕೆ ಚಾಂಪಿಯನ್ಸ್ ಲೀಗ್ T20 ಕೂಡ ಗೆದ್ದಿತ್ತು. ಆದ್ದರಿಂದ ಸಿಎಸ್ಕೆ ವಿಶ್ವದ ಅತ್ಯಂತ ಶಕ್ತಿಶಾಲಿ T20 ತಂಡಗಳಲ್ಲಿ ಒಂದಾಗಿ ಗುರುತಿಸಲಾಯಿತು. 2011ರಲ್ಲಿ ಸಿಎಸ್ಕೆ ಮತ್ತೆ ಫೈನಲ್ ತಲುಪಿತ್ತು. ಫೈನಲ್ ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವಿರುದ್ಧ ಮುರಳಿ ವಿಜಯ್ ಅವರ ಅದ್ಭುತ ಬ್ಯಾಟಿಂಗ್ ನಿಂದ ಸಿಎಸ್ಕೆ ಮತ್ತೆ ಟ್ರೋಫಿ ಗೆದ್ದಿತ್ತು. ಇದರಿಂದ ಸಿಎಸ್ಕೆ ಬ್ಯಾಕ್ ಟು ಬ್ಯಾಕ್ ಐಪಿಎಲ್ ಟ್ರೋಫಿ ಗೆದ್ದ ಮೊದಲ ತಂಡ ಆಯಿತು. 2012 ಮತ್ತು 2013ರಲ್ಲಿ ಸಿಎಸ್ಕೆ ಮತ್ತೆ ಫೈನಲ್ ತಲುಪಿತ್ತು, ಆದರೆ ಈ ಬಾರಿ ಟ್ರೋಫಿ ಕೈ ತಪ್ಪಿತ್ತು. ಆದರೆ ಒಂದು ದೊಡ್ಡ ದಾಖಲೆ ಉಳಿಯಿತು. ಸಿಎಸ್ಕೆ ತಂಡ ಐಪಿಎಲ್ ನಲ್ಲಿ ಅತ್ಯಂತ ಸ್ಥಿರ ತಂಡ ಹಾಗೂ ಹೆಸರು ಮಾಡಿತು. ಪ್ರತಿ ವರ್ಷ ಪ್ಲೇ ಆಫ್ ತಲುಪುವುದು ಸಿಎಸ್ಕೆಗೆ ಸಾಮಾನ್ಯ ವಿಷಯವಾಗಿತ್ತು. ಆದರೆ 2010ರಲ್ಲಿ ದೊಡ್ಡ ಶಾಕ್ ಕಾದಿತ್ತು. ಸ್ಮಾರ್ಟ್ ಫಿಕ್ಸಿಂಗ್ ವಿವಾದ ಕಾರಣ ಸಿಎಸ್ಕೆ ತಂಡವನ್ನು ಸತತ 2 ವರ್ಷಗಳ ಕಾಲ ಬ್ಯಾನ್ ಮಾಡಲಾಯಿತು. ಇದು ಸಿಎಸ್ಕೆ ಅಭಿಮಾನಿಗಳಿಗೆ ತುಂಬಾ ನೋವಿನ ಸಮಯ. ಆದರೆ ಅಭಿಮಾನಿಗಳು ಧೈರ್ಯಗೆಡದೆ ಒಂದು ಮಾತು ಮಾತ್ರ ಹೇಳಿದರು, ವಿಸಿಲು ಪೋಡು ಸಿಎಸ್ಕೆ ಮರಳಿ ಬರುತ್ತದೆ. 2008ರಲ್ಲಿ ಸಿಎಸ್ಕೆ ಮತ್ತೆ ಐಪಿಎಲ್ ಗೆ ಮರಳಿ ಬಂತು. ಅಂದು ಹಲವರು ಹೇಳಿದರು, ಈ ತಂಡ ವಯಸ್ಸಾದ ಆಟಗಾರರ ತಂಡ. ಆದರೆ ಧೋನಿ ನಾಯಕತ್ವದಲ್ಲಿ ಸಿಎಸ್ಕೆ ಎಲ್ಲರಿಗೂ ಉತ್ತರ ಕೊಟ್ಟಿತ್ತು. ಫೈನಲ್ ನಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಶೇನ್ ವ್ಯಾಟ್ಸನ್ ಶತಕದಿಂದ ಸಿಎಸ್ಕೆ 3ನೇ ಐಪಿಎಲ್ ಟ್ರೋಫಿ ಗೆದ್ದಿತ್ತು. ಅದು ಐಪಿಎಲ್ ಇತಿಹಾಸದಲ್ಲಿ ಅತ್ಯಂತ ದೊಡ್ಡ ಕಂಬ್ಯಾಕ್. 2020ರ ಸೀಸನ್ ನಲ್ಲಿ ಸಿಎಸ್ಕೆ ಮೊದಲ ಬಾರಿ ಪ್ಲೇ ಆಫ್ ತಲುಪಲಿಲ್ಲ. ಆದರೆ 2021ರಲ್ಲಿ ಸಿಎಸ್ಕೆ ಮತ್ತೆ ಶಕ್ತಿಯಾಗಿ ಮರಳಿ ಫೈನಲ್ ನಲ್ಲಿ ಕೋಲ್ಕತ್ತಾ ಕೈಟ್ ರೈಡರ್ಸ್ ವಿರುದ್ಧ ಸಿಎಸ್ಕೆ ತನ್ನ 4ನೇ ಟ್ರೋಫಿ ಗೆದ್ದಿತ್ತು. 2023ರ ಐಪಿಎಲ್ ಸೀಸನ್ ಸಿಎಸ್ಕೆ ಅಭಿಮಾನಿಗಳ ಅತ್ಯಂತ ವಿಶೇಷ ಸೀಸನ್. ಫೈನಲ್ ನಲ್ಲಿ ಗುಜರಾತ್ ಟೈಟನ್ಸ್ ವಿರುದ್ಧ ಕೊನೆಯ ಚೆಂಡಿನಲ್ಲಿ ರವೀಂದ್ರ ಜಡೇಜಾ ಬೌಂಡರಿ ಹೊಡೆದು ಸಿಎಸ್ಕೆಗೆ 5ನೇ ಟ್ರೋಫಿ ತಂದುಕೊಟ್ಟರು. ಅದರೊಂದಿಗೆ ಸಿಎಸ್ಕೆ ಐಪಿಎಲ್ ನಲ್ಲಿ ಅತ್ಯಂತ ಯಶಸ್ವಿ ತಂಡಗಳಲ್ಲಿ ಒಂದಾಯಿತು. ಸಿಎಸ್ಕೆ ಯಶಸ್ಸಿನ ಹಿಂದಿರುವ 3 ಕಾರಣಗಳು: MS ಧೋನಿ ನಾಯಕತ್ವ, 2 ಆಟಗಾರರ ಮೇಲಿನ ನಂಬಿಕೆ, 3 ಅಭಿಮಾನಿಗಳ ಅಪಾರ ಬೆಂಬಲ. ಸಿಎಸ್ಕೆ ಕೇವಲ ಒಂದು ತಂಡ ಅಲ್ಲ, ಅದು ಭಾವನೆ. ಸುಮಾರು 18 ವರ್ಷಗಳ ಪಯಣದಲ್ಲಿ 5 ಟ್ರೋಫಿಗಳು, ಅನೇಕ ಫೈನಲ್ಗಳು, ಲಕ್ಷಾಂತರ ಅಭಿಮಾನಿಗಳು. ಸಿಎಸ್ಕೆ ಒಂದು ವಿಷಯ ಸಾಬೀತು ಮಾಡಿದೆ: ಕ್ರಿಕೆಟ್ ನಲ್ಲಿ ಸ್ಥಿರತೆ ಮತ್ತು ನಾಯಕತ್ವ ಇದ್ದರೆ ಯಾವ ತಂಡವು ದೀರ್ಘಕಾಲ ಯಶಸ್ಸನ್ನು ಕಾಣಬಹುದು. ಮತ್ತೆ ಅದಕ್ಕೆ ಇಂದಿಗೂ ಸ್ಟೇಡಿಯಂ ನಲ್ಲಿ ಒಂದೇ ಶಬ್ದ ಕೇಳುತ್ತದೆ, ವಿಸಿಲು ಪೋಡು ಸಿಎಸ್ಕೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಯಾವ ತಂಡದ ಬಗ್ಗೆ ವಿಡಿಯೋ ಮಾಡೋಣ ಅನ್ನೋದನ್ನ ಕೆಳಗಡೆ ಕಾಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.